ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗವಿದೆ, ನೀರಾವರಿ ಯೋಜನೆಗಾಗಲ್ಲ ಕೊಟ್ಟಿಲ್ಲ, ನೂರಾರು ಸಮಸ್ಯೆ ಸಹಿತ ಯಾವುದೂ ಪರಿಣಾಮಕಾರಿಯಾಗಿ ಹೋರಾಟ ಮಾಡಿದೆ, ಹೊಂದಾಣಿಕೆ ಇಲ್ಲ. ಎಲ್ಲ ಇಲ್ಲಿ ತನಕ ಆದಂಥ ಹೋರಾಟ ಎಲ್ಲನೂ ಸಾಂಕೇತಿಕ, ಯಾವುದೂ ದಂಡಿ ಮುಟ್ಸುವಂಥದ್ದಲ್ಲ. ಏನು ಹೇಳಿದ್ರು, ಬೆಂಗಳೂರಿನ ಪಾದಯಾತ್ರೆ ಮೈಸೂರಿಗೆ ಹೋಗ್ತೀನಿ, ಮೈಸೂರು ಮುಟ್ಟೋದ್ರೊಳಗೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡ್ತೀನಿ ಅಂತ ಕೊಡ್ತಾರಂತ ಹೇಳಿದ್ರು, ಅದನ್ನೂ ಆಗಲಿಲ್ಲ. ಮತ್ತು ನಾವು ಯಾವಾಗ ಟೀಕಾ ಮಾಡಿದಾಗ ನೀವೆಲ್ಲ ಮಾಧ್ಯಮದವರು ನಮ್ಮ ಹೇಳಿಕೆಯನ್ನು ಕೊಟ್ಟಾಗ ಅವರ ಹಿಂಬಾಲಕರು, ಚೇಲಾಗಳು, ಯತ್ನಾಳಿಗೆ ಇವರು ಎಲ್ಲರೂ ಹೊಂದಾಣಿಕೆ ಅದ. ಯಾಕಂದ್ರೆ ಇವರು ಸಾಕಷ್ಟು ಇವ್ರು ಭ್ರಷ್ಟಾಚಾರ ಹಗರಣ ಅದ. ಈಗ ಡಿ ಕೆ ಶಿವಕುಮಾರ್ ಇವ್ರಿಗೂ ಮಾತಾಡೋದು ವಿಧಾನಸಭೆ ನೋಡಿರಿ, ನಾಳೆ ನಮ್ದೇನು ಸಭಾ ಯಾರು ಅಟ್ಯಾಕ್ ಮಾಡ್ತಾರೆ ನೋಡೋಣ. ಅಶೋಕರು ಮಾಡೋದಿಲ್ಲ, ಅವರು ಮಾಡೋದು. ಮತ್ತು BJP ವಿರೋಧ ಪಕ್ಷ ಹಂಗೆ ಆಗ್ತದೆ. ಯಾವುದೇ ತಾರ್ಕಿಕ ಅಂತ ಹಿಂಗೆ ಹೇಳ್ಯಾರ ಅವರು, ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡೋದು, ಇವರು ಸದನ ನಡೆಸ್ಕೊಡೋದು, ಅದಕ್ಕೆ ಗಟ್ಟಿ ಇರ್ತಾರೆ. ಈಗ ಬರೀ ಸದನ ನಡೆಸ್ಕೊಡೋದು ಅಷ್ಟೇ ಅಲ್ಲ, ಮೊದಲು ಈ ಸರ್ಕಾರದಲ್ಲಿ ಏನೇನು ವೈಫಲ್ಯಗಳವ, ಭ್ರಷ್ಟಾಚಾರ, ಇವತ್ತು ಸರಿಯಾಗಿ ಜನರಿಗೆ ಇವತ್ತು ಬರಗಾಲ ಬಿದ್ದಿತ್ತು. ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಂತ್ರಿಗಳು ಬರ್ತಾರೆ, ಒಂದು ಹೊಲದಾಗ ಹೋಗ್ತಾರೆ, ಒಂದು 2 ತೆನಿ ಹಿಡಿತಾರೆ, ವೀಕ್ಷಣೆ ಮಾಡಿದ್ರೆ ಏನು ಸುಡಾಡಿ ವೀಕ್ಷಣೆ ಸೆಂಟ್ರಲ್ದಿಂದ ಇದು ಬರಬೇಕು, ಟೀಮ್ ಬಂದು ಪ್ರತಿಯೊಂದು ಯಾವ್ಯಾವ ಬೆಳೆ ಎಷ್ಟು ಹಾನಿಯಾಗಿದೆ, ಎಷ್ಟು ರೈತರಿಗೆ ಪರಿಹಾರ ಕೊಡಬೇಕು, ಕೇಂದ್ರಕ್ಕೂ ಒಂದು ಇದು ಕೊಡಬೇಕು. ಇದು ಕೇಂದ್ರ ಸರ್ಕಾರ ಕೊಡ್ತಾನೇ ಇಲ್ಲ. ಹೀಗಾಗಿ ಏನಾಗಿದೆ ಅಂದ್ರೆ ಕರ್ನಾಟಕದಾಗ ಪೂರ್ತಿ ಆಡಳಿತ ವ್ಯವಸ್ಥೆ ಮತ್ತು ವಿರೋಧ ಪಕ್ಷ ಎರಡೂ ಕೂಡಿ ಸತ್ತೋದ್ರು. ಬಿಡದಿ ರೈತರು ಪಾಪ ಹೋರಾಟ ಮಾಡಕತ್ತಾರೆ, ಅವ್ರು ಕಾಟಾಚಾರಕ್ಕೆ ಮಾಡ್ಲಕತ್ತಾರ. ಈಗಾಗಲೇ ಚೆಕ್ ತೊಗೊಂಡಾರ. ಚೆಕ್ ತೊಗೊಂಡವ್ರು ಶ್ರೀಮಂತ ರೈತರು, ಅವ್ರು ರೈತರಲ್ಲ. ನಮ್ಮಂಥ ರಾಜಕಾರಣಿಗಳು ಬೇನಾಮಿ ಏನು ಆಸ್ತಿ ಮಾಡ್ಯಾರ. ಈಗ ರಾಜಕಾರಣಿಗಳು ಏನು ಮಾಡ್ತಾರೆ, ಯಾವುದೇ ಏರಿಯಾದಾಗ ಲ್ಯಾಂಡ್ ಎಕ್ವಿಸಿಷನ್ ಸ್ಟಾರ್ಟ್ ಆಯ್ತಂದ್ರೆ ರೈತರ ಕಡೆ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಡ್ತಾರೆ. ತೊಗೊಂಡು ಅದನ್ನು KDBಗೆ ಭೂ ಸ್ವಾಧೀನ ಕೊಡ್ತಾರೆ. ಅಲ್ಲಿ 25-30 ಲಕ್ಷ ಅವ್ರಿಗೆ ಏಕ ನಂಬರ್ನಾಗ ರೊಕ್ಕ ಸಿಗ್ತದೆ. ಅದು ಭ್ರಷ್ಟಾಚಾರದ ಹಣಕ್ಕೆ ಅಡ್ಜಸ್ಟ್ ಮಾಡ್ಲಕ್ಕ ಬಿಡದಿ ಒಳಗೆ 2 ಕೋಟಿ ರೂಪಾಯಿ ಕೊಡ್ತೀರಂತ. ನಿನ್ನೇನೆ ಯಾರು ಹೋದ್ರು ಮುಖ್ಯಮಂತ್ರಿ 3 ಕೋಟಿ ಕೊಡ್ತಾರೆ. 3 ಕೋಟಿ ನೀವು 3 ಕೋಟಿ ಕೊಟ್ಟರು ಜಮೀನ ಒಬ್ಬ ರೈತನಿಗೆ ಎಷ್ಟು ಹೋಗ್ತದೆ. ಅಲ್ಲಿ ಇರೋದೇ 5 ಗುಂಟೆ 10 ಗುಂಟೆ ಅರ್ಧ ಎಕರೆ ಅದಾವು. ಒಂದು 10 ಗುಂಟೆ ಅದಕ್ಕೆ ಎಷ್ಟು ಬರ್ತದೆ ರೀ? 3 ಕೋಟಿ ಹಿಡಿದ್ರು ಕೆಟ್ಟು ಒಂದು 60-70 ಲಕ್ಷ ರೂಪಾಯಿ ಬರ್ಬೋದು. 75 ಲಕ್ಷದಾಗ ಮನ್ಯಾಗ ಈಗ ರೊಕ್ಕ ಬಂದ್ಕೊಂಡೇ ರೈತರು ಮಕ್ಕಳು ಮೋಟರ್ ಸೈಕಲ್ ಕೊಡಿಸು, ಮನೆ ಕಟ್ಸು, ಅದು ಮಾಡು ಇದು ಮಾಡಕ್ಕೆ ಹಾಳು ಮಾಡಿಬಿಡ್ತಾರೆ. ಅಲ್ಲಿ ರೈತರು ಏನಂತಾರೆ, ನಮ್ಮ ಹೊಲ ಜಮೀನು ಕಸ್ಕೋಬೇಕು. ನಾವು ಇದ್ರಾಗೆ ನಮ್ಮ ಜೀವನ ನಡೆಸಿದ್ವಿ. ಅಲ್ಲಿ ಹಾಲು ದಿವಸ 40,000-50 ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಮಾಡಿ ಬೆಂಗಳೂರು ಕೊಡ್ತಾರೆ. ದಿವಸ ನನ್ನ ಅಂದಾಜಲ್ಲಿ ಒಂದು 20-25 ಲಕ್ಷ ರೂಪಾಯಿ ಕಾಯಿಪಲ್ಲೆ ಬೆಂಗಳೂರು. ಪ್ರತಿ ವರ್ಷ 40-50 ಕೋಟಿ ರೂಪಾಯಿ ರೇಷ್ಮೆ ಬೆಳೀತಾರೆ. ಅವ್ರು ಸ್ವಾವಲಂಬಿ ಜೀವನ ಆರಾಮದಾರ. ಅವ್ರು ಅಲ್ಲಿ ನಾವು ಹೋಗಿದ್ದೆ, ಆ 4-5 ಎಕರೆದಾಗ ಮ್ಯಾಗ ಹೋಗಿ ನೋಡಿದ್ರೆ ಒಂದು 16 ಲಕ್ಷ ತೆಂಗಿನ ಗಿಡನೇ ಅದಾವ. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಅದು ದುರ್ದೈವ, ಅಲ್ಲಿ ಬರಡು ಭೂಮಿ ಐತೆ. ಸೂರ್ಯನ ಕಿರಣನೇ ಭೂಮಿಗೆ ಬೀಳೋದಿಲ್ಲ. ಯಾಕಂದ್ರೆ ಎಲ್ಲ ತೋಟದಾಗ ಅಡ್ಡಾಡ್ದು ನಿಮ್ಮ ಮಾವಿನ ಗಿಡ, ಅಲ್ಲಿಂದ ನಮ್ಮ ರೇಷ್ಮೆ ಸಾಕಾಣಿಕೆ, ಅಲ್ಲಿಂದ ಹೈನುಗಾರಿಕೆ, ಒಳ್ಳೆಯ ಜೀವನ ರೈತರು ಮಾಡ್ಲಕತ್ತಾರ. ಪಾಪ ಅವ್ರು ಕೊಡುವುದತ್ತ, ಇವ್ರು ಅದನ್ನು ತೊಗೋಬೇಕತ್ತ. ಇವರು 2 ಕೋಟಿ 3 ಕೋಟಿ ಕೊಡ್ತಾರೆ. ಆದ್ರೆ ಅದು ವ್ಯಾಲ್ಯೂ ಅವರು ಒಂದು ಎಕರೆದಾಗ 40 ಅಂತಸ್ತು ಬಿಲ್ಡಿಂಗ್ ಕಟ್ತಾರೆ. 43,500 ಫೂಟ್ ಅಂದರೆ 1 ಎಕರೆ. 23,000 ತೆಗೀರಿ, ಗಾರ್ಡನ್ನ ಇದು ಸೆಟ್ಬ್ಯಾಕ ಎಲ್ಲ ತೆಗೀರಿ, 20,000 ನಿಮ್ಗೆ ಸಿಗ್ತದೆ. 20,000 40 ಅಂತಸ್ತದ್ದು ಒಂದು ಬಿಲ್ಡಿಂಗ್ ತಯಾರು ಮಾಡೋದಂದ್ರೆ 1 ಎಕರೆ ಕಿಮ್ಮತ್ತು 300 ಕೋಟಿ ಆಗ್ತದೆ. ಹಿಂಗೆ ಹೋಗ್ತಾರಲ್ಲ ಬ್ಯಾಂಕಿದ್ದು. ಪಾಪ ರೈತರಿಗೆ ನೆಲದಂಡ ಅಟ್ಟೆ ಕೊಡ್ತಾರೆ. ಶ್ರೀಮಂತ ಆಗವ ರಾಹುಲ್ ಗಾಂಧಿ ಹಳೆ ರಾಬೋಟ್ ಅವ್ರ ಇವು ಮುಖ್ಯಮಂತ್ರಿ ಆಗಿದ್ದಕ್ಕೆ ಗಿಫ್ಟ್ ಕೊಡಬೇಕಾಗಿತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಇಳಿಸಿದ್ದಕ್ಕೆ 10,000 ಕೋಟಿ ರೂಪಾಯಿ ಇದ್ದು ನನಗೆ ಆಸ್ತಿ ಅಲ್ಲಿ ಬಿಡದಿಯಾಗಿ ಕೊಡ್ತೀನಿ ಅಂತೇಳಿ ಏನೋ ಮಾತುಕತೆ ಆಗೈತೆ. ಎಲ್ಲ ಕಡೆ ಸುದ್ದಿ ಐತಿ, ಇಲ್ಲಿ ದೂರದಿಂದ. ಹಿಂಗಿದ್ದಾಗ ರೈತರನ್ನ ಅಲ್ಲೇ ಕನಕಪುರ, ಅದೇ ಜಿಲ್ಲೆದ ಕನಕಪುರದ್ದು ನಮ್ಮ ಮುಖ್ಯಮಂತ್ರಿಗಳ ಕ್ಷೇತ್ರ.